ಹಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ದೀಪಾವಳಿ ಹಬ್ಬದ ವ್ಲಾಗು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಏಕೆಂತಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹೋಪ್ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದೊಂದು ಲೆಂತಿ ವ್ಲಾಗು, ಫುಲ್ ವ್ಲಾಗ್ ನೋಡಿ ತುಂಬ ಚೆನ್ನಾಗಿದೆ. ಇದು ಕಂಪ್ಲೀಟ್ ಅಮ್ಮ ಮನೆಗೆ ಹೋಗಿದ್ದೆ. ನಾವು ದೀಪಾವಳಿ ನೋಮೆಲ್ಲ ನಮಗಿಲ್ಲ, ಸೊ ಹಾಗಾಗಿ ನಾವು ಅಮ್ಮ ಮನೆಗೆ ಹೋಗಿದ್ವಿ. ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಮನೆಗೆ ಅಲ್ಲಿ ಹೋಗಿರ್ತೀವಿ. ಪ್ರತಿ ವರ್ಷವೂ ಅದೇ ಥರ ಆಗುತ್ತೆ. ಸೊ ಮನೆಯಲ್ಲಿ ಇನ್ನು ಅಮ್ಮ ಪೂಜೆಗೆಲ್ಲ ಕೊಟ್ಟಿದ್ದು ದೇವಸ್ಥಾನದಲ್ಲಿ. ಸೊ ಈ ಕಂಪ್ಲೀಟ್ ವ್ಲಾಗ್ನ ನೋಡಿ ತುಂಬ ಚೆನ್ನಾಗಿದೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ನು ಮಂಡೇ ಹೋಗಿದ್ದು, ಮಂಡೇ ಮಧ್ಯಾಹ್ನ ಹಾಗೆ ಹೋದ್ವಿ. ಇನ್ನು ಅಮ್ಮ ಎಲ್ಲ ಕಜ್ಜಾಯ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ಅಮ್ಮ ಬಂದು ಕಜ್ಜಾಯ ಜಾಸ್ತಿ ಕ್ವಾಂಟಿಟಿ ಮಾಡ್ತಾರೆ ಪ್ರತಿ ವರ್ಷವೂ. ಸೊ ಈ ವರ್ಷವೂ ಜಾಸ್ತಿನೇ ಮಾಡಿದ್ರು, ಕಂಪೇರ್ಡ್ ಟು ಬೇರೆ ವರ್ಷಗಳಿಗೆ ಸ್ವಲ್ಪ ಕಡಿಮೆ. ಇಲ್ಲಿ ಒಂದು 5 kg ಅಕ್ಕಿನ ನೆನೆಸ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಬಂದಿದ್ದಾರೆ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ ಮಾತ್ರ. ಅಮ್ಮನ ಕಜ್ಜಾಯ ಮಾತ್ರ ತುಂಬ ಎಲ್ಲರಿಗೂ ಫೇವ್ರೇಟು. ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ಹೊಡ್ಕೊಂಬಂದು ಅಕ್ಕಿನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಅಕ್ಕಿ ಹಿಟ್ಟನ್ನ. ಮತ್ತು ಇಲ್ಲಿ ಸ್ವಲ್ಪ ಒಂದು 100 ಗ್ರಾಮ್ ಎಳ್ಳು ಮತ್ತು ಗಸಗಸೆ ತೊಗೊಂಡಿದ್ದಾರೆ, ಮತ್ತು ಏಲಕ್ಕಿ ಪೌಡರು. ಬೆಲ್ಲ ಬಂದುಬಿಟ್ಟು ಅಕ್ಕಿ 5 kg ತೊಗೊಂಡಿದ್ವಿ ಅಂದರೆ ಅರೌಂಡ್ 4 kg ಅಷ್ಟು ಬೆಲ್ಲ ತೊಗೊಳ್ಬೇಕು. ಸೊ 3/4 ಅಷ್ಟು ಇರಬೇಕು ಅಕ್ಕಿ ರೇಷಿಯೋ, ಅಕ್ಕಿಗೆ ಮತ್ತು ಬೆಲ್ಲಕ್ಕೆ. ಸೊ ಇಲ್ಲಿ ಕಜ್ಜಾಯಕ್ಕೆ ಪಾಕ ತಗೊಳ್ತಾ ಇದ್ದಾರೆ. ಪಾಕ ಬಂದು ನಮ್ಮಮ್ಮ ನಮ್ಮ ಮನೇಲಿ ಮಾಡೋದಲ್ದಿರ ಸೊ ಅಕ್ಕಪಕ್ಕದವರೆಲ್ಲರೂ ಕರೀತಾರೆ ಪಾಕ ತೆಕ್ಕೊಳ್ಳು ಬಾ ಅಂತ ಅಂದ್ಬಿಟ್ಟು. ಪಾಕ ತೆಕ್ಕೊಳ್ಳೋದು ಒಂದು ಕಲೆ ಅಂತಲೇ ಹೇಳ್ಬೋದು. ಎಲ್ಲರ ಕೈಯಲ್ಲೂ ಅದೇ ಥರ ಬರೋದಿಲ್ಲ, ಏನಾದರೂ ಒಂದು ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಸೊ ಒಂದೇ ಥರ ಬರಬೇಕು ಅಂದರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಆ ಥರ ಮಾಡ್ಕೊಳ್ಳೋದು ನಮ್ಮಮ್ಮ ನನಗೆ ಪ್ರತಿ ಸಲ ಮಾಡಿದಾಗೂ ಹೇಳ್ಕೊಡ್ತಾ ಇರ್ತಾರೆ. ಸೊ ಈ ಥರ ಮಾಡು, ಈ ಥರ ಮಾಡು ಅಂತ. ನಾನು 1-2 ಸರಿ ಟ್ರೈ ಮಾಡಿದ್ದೀನಿ, ಚೆನ್ನಾಗೂ ಬಂದಿತ್ತು. ಸೊ ನಾನು ಹಬ್ಬದ ದಿನ ಅಂತೂ ಮಾಡಲ್ಲ, ಬೇರೆ ಟೈಮಲ್ಲಿ ಯಾವಾಗಾದರೂ ಟ್ರೈ ಮಾಡ್ತೀನಿ. ಹೆಂಗಿದ್ರು ಅಮ್ಮ ಮಾಡಿದ್ರೆ ಕೊಡ್ತಾರೆ ಕಜ್ಜಾಯ. ಸೊ ಹಾಗಾಗಿ ಮನೆಯಲ್ಲಿ ಅಷ್ಟೊಂದು ಟ್ರೈ ಮಾಡೋಕ್ಕೆ ಹೋಗಲ್ಲ. ಇನ್ನು ಪಾಕ ಅದು ಬಂದಮೇಲೆ ಅಕ್ಕಿ ಹಾಕಿ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ಇನ್ನು ಮಕ್ಕಳೆಲ್ಲನೂ ಸಹ ಆಟಾಡ್ತಾ ಇದ್ರು. ಇನ್ನು ಹಬ್ಬ ಅಮಾವಾಸ್ಯೆ 2 ದಿನ ಇತ್ತಲ್ಲ, ಸೋಮವಾರ ಮಂಗಳವಾರ 2 ದಿನ ಇತ್ತಲ್ವಾ. ಸೊ ಹಾಗಾಗಿ ನಾವು ಮಂಗಳವಾರನೇ ನೋಮೆಲ್ಲ ಮಾಡ್ಕೊಬಂದಿದ್ದು ಅಮ್ಮ ಮನೆಯಲ್ಲಿ. ಇನ್ನು ಅದಕ್ಕೆ ಸೋಮವಾರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ವಿ. ಇನ್ನು ಸಾಯಂಕಾಲ ಅಮಾವಾಸ್ಯೆ ಇದೆ ಅಂತ ಅಂದ್ಬಿಟ್ಟು ವೆಹಿಕಲ್ಸ್ಗೂ ಅಮ್ಮ ಅವರು ದೀಪಾವಳಿ ಹಬ್ಬದ ದಿನವೇ ಪೂಜೆ ಎಲ್ಲ ಮಾಡೋದು. ಸೊ ಹಾಗಾಗಿ ಪೂಜೆನೂ ಮಾಡಬೇಕಾಗಿತ್ತು. ಸಲಿ ಪಾಕ ತೆಗೆದು ಇಟ್ಬಿಟ್ರೆ ಕಜ್ಜಾಯ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಪಾಕ ಎಲ್ಲ ತೆಗಿತಾ ಇದ್ವಿ, ನಾನು ಅಮ್ಮ ಇಬ್ಬರು ಸೇರಿಕೊಂಡು. ಸೊ ಅಮ್ಮನಿಗಂತೂ ಪ್ರತಿ ಸರಿನೂ ಅಷ್ಟೇ, ನಾನು ತುಂಬಾ ಮದುವೆ ಆಗಿಂತ ಮುಂಚೆನೂ ಅಷ್ಟೇ, ಮದುವೆ ಆದಮೇಲೂ ಅಷ್ಟೇ, ಈ ಥರ ಕಜ್ಜಾಯ ಇದಕ್ಕೆಲ್ಲ ಹೆಲ್ಪ್ ಮಾಡೋಕ್ಕೆ ನಾನೇ ತುಂಬ ಜಾಸ್ತಿ ಮುಂದೆ ಹೋಗ್ತೀನಿ. ಸೊ ನಾನು ಹೆಲ್ಪ್ ಮಾಡ್ತಿರ್ತೀನಿ. ನಾನು ಕಲ್ತ್ಕೊಂಡಿದ್ದೀನಿ ಎಷ್ಟೊಂದು ಅಮ್ಮನ ಹತ್ರ. ಇನ್ನು ಮಕ್ಕಳೆಲ್ಲನೂ ಸಹ ಆಟಾಡ್ಕೊಂಡು ಎಲ್ಲ ಇದ್ದರು. ಇನ್ನು ಒಂದು ಕಡೆ ನಮ್ಮ ರೋಹಿಣಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ಲು ಮನೆ ಎಲ್ಲನೂ. ಇನ್ನು ಹಬ್ಬ ಆದಮೇಲೆ ಕ್ಲೀನಿಂಗು ಅದು ಇದು ಎಲ್ಲ ಇದ್ದೇ ಇರುತ್ತಲ್ವ. ಸೊ ಇನ್ನು ಎಲ್ಲ ಮಕ್ಕಳು ಸಹ ಎಲ್ಲ ಸಣ್ಣವರು, ಅವ್ರಿಗೂ ಸ್ವಲ್ಪ ನಿಧಾನಕ್ಕೆ ಕ್ಲೀನ್ ಮಾಡ್ಕೊತಾಳೆ ನಮ್ಮ ರೋಹಿಣಿ. ಮನೆಯೆಲ್ಲನೂ ಸಹ ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ಪಾಕ ಎಲ್ಲ ತೆಗೆದು ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ವಿ. ಸೊ ಮತ್ತು ಅದನ್ನು ಸಾಯಂಕಾಲ ಫ್ರೀಯಾಗಿರ್ತೀವಲ್ವ, ಆವಾಗ ಕಜ್ಜಾಯ ಮಾಡ್ಕೊಳ್ಬೋದು. ಸೊ ಇಲ್ಲಿ ಸ್ವಲ್ಪ ಮೆದು ಪಾಕನೇ ತೊಗೊಂಡಿರ್ತಾರೆ ನಮ್ಮಮ್ಮ. ಏಕೆಂದರೆ ಒಂದಿನ ಇಟ್ಟರೂ 1-2 ದಿನ ಇಟ್ಕೊಂಡು ಪಾಕ ಮಾಡಿಕೊಂಡ್ರೂ ಪಾಕ ಏನೂ ಹಾಳಾಗೋದಿಲ್ಲ. ಸಮ್ಟೈಮ್ಸ್ ಬಂದುಬಿಟ್ಟು ಜಾಸ್ತಿ ಪಾಕ ಎಲ್ಲ ಏನಾದರೂ ಮಾಡಿದ್ರೆ ನಮ್ಮಮ್ಮ 1 ವಾರವರೆಗೂ ಸಹ ಪಾಕ ಇಟ್ಟಿರ್ತಾರೆ. ಸೊ ಈ ಥರ ಪಾಕ ತೊಗೊಳ್ಳೋದ್ರಿಂದ ಏನೂ ಆಗೋದಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಅಕ್ಕಿನೂ ಅಷ್ಟೇ, ನಮ್ಮಮ್ಮ ಬಂದು ಆಲ್ಮೋಸ್ಟ್ ರೆಡ್ ಅಕ್ಕಿನೇ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯನೂ ಸಹ. ಸೊ ಇನ್ನು ನಾವು ಎಲ್ಲನೂ ಕಜ್ಜಾಯ ಟ್ರೈ ಮಾಡಿನೂ ಸಹ ಒಂದು ಸ್ವಲ್ಪ ಹಾಕಿ ಚೆಕ್ ಮಾಡಿ ನೋಡಿದ್ವಿ. ಪಾಕ ತೆಗೆದ ತಕ್ಷಣ ಸ್ವಲ್ಪ ಚೆಕ್ ಮಾಡಿ ಸಹ ನೋಡ್ತಾರೆ ನಮ್ಮಮ್ಮ ಕಜ್ಜಾಯ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ. ತುಂಬಾ ಸಖತ್ತಾಗಿತ್ತು. ನಾವೇ ಫಸ್ಟ್ ಬ್ಯಾಟಿಂಗ್ ಮಾಡಿ ಮುಗಿಸಿದ್ವಿ. ಸೊ ಇನ್ನು ಸಾಯಂಕಾಲ ಇನ್ನು ವೆಹಿಕಲ್ಸ್ಗೆಲ್ಲನೂ ಪೂಜೆ ಮಾಡಬೇಕಾಗಿತ್ತಲ್ವ. ಸೊ ಹಂಗಾಗಿ ವೆಹಿಕಲ್ಸ್ಗೆ ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು. ಸೊ ಸಿಕ್ಕಾಪಟ್ಟೆ ಮಳೆನೂ ಇತ್ತು. ಇನ್ನು ಅಮಾವಾಸ್ಯೆ ಸೋಮವಾರ ಸಾಯಂಕಾಲನೇ ಸ್ಟಾರ್ಟ್ ಆಯ್ತಲ್ವ. ಸೊ ಹಂಗಾಗಿ ಸಾಯಂಕಾಲ ಗಾಡಿಗಳಿಗೆ ಪೂಜೆ ಮಾಡಿಬಿಟ್ರೆ ಮಂಗಳವಾರ ನೋಮು ಮತ್ತು ದೇವಸ್ಥಾನದಲ್ಲಿ ಅಭಿಷೇಕಕ್ಕೂ ಕೊಟ್ಟಿದ್ದರು, ಮನೆ ದೇವರು ದೇವಸ್ಥಾನದಲ್ಲಿ. ಸೊ ಹಂಗಾಗಿ ಅಲ್ಲಿ ಹೋಗಬೇಕಾಗಿತ್ತು ಅಂತ ಅಂದ್ಬಿಟ್ಟು ನೈಟೇ ನಾವು ಇದೆಲ್ಲನೂ ವೆಹಿಕಲ್ಸ್ಗೆಲ್ಲನೂ ಸಹ ಪೂಜೆ ಮಾಡಿ ಮುಗಿಸಿದ್ವಿ. ಸೊ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಸೊ ನಾವು
ಸಿಂಪಲ್ಲಾಗಿ ಮನೆ ಹತ್ರನೇ ನಿಲ್ಲಿಸ್ಬಿಟ್ಟು ಎಲ್ಲ ಗಾಡಿಗಳಿಗೆಲ್ಲನೂ ಪೂಜೆ ಮಾಡಿ, ಇನ್ನು ಹಸು ಎಲ್ಲ ಇದೆ ಅಲ್ವಾ, ಸೊ ಕೆಲಸನೂ ತುಂಬಾ ಜಾಸ್ತಿ ಇರುತ್ತೆ ಮನೆಯಲ್ಲಿ, ನಮ್ಮ ಮನೆಯಲ್ಲಿ. ಸೊ ಎಲ್ಲ ಕಡೆ ಆ ಕಡೆನೂ ಮಾಡಬೇಕು, ಈ ಕಡೆನೂ ಮಾಡಬೇಕು, ಹಸು ಮೇಕೆ ಎಲ್ಲ ಕೋಳಿ ಎಲ್ಲ ಇದೆ. ಸೊ ಅದಕ್ಕೆ ಎಲ್ಲನೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಕಷ್ಟನ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ವಿ. ಸೊ ಇನ್ನು ನಮ್ಮಮ್ಮ ಮತ್ತು ನಮ್ಮ ತಮ್ಮ ಇವರೇ ಮೇಂಟೈನ್ ಮಾಡ್ಕೊತಾರೆ ಎಲ್ಲನೂ, ಕೆಲಸದವರೆಲ್ಲ ಯಾರೂ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟನೇ ಆಗುತ್ತೆ ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ. ಅದರಲ್ಲಿ ಬೇರೆ ಸಿಕ್ಕಾಪಟ್ಟೆ ಮಳೆ ಕಂಟಿನ್ಯೂಸ್ ಆಗಿ 2 ದಿನ ಅಂತೂ ಬಿಡ್ದಿರ ಬರ್ತಾಯಿತ್ತು ಮಳೆ. ನಾವು ಪೂಜೆ ಮಾಡಬೇಕಾದ್ರೂ ಹನಿತಾನೇ ಇತ್ತು, ಆದ್ರೂ ಸಹ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಪೂಜೆ ಹಬ್ಬ ಎಲ್ಲ ಅಂದರೂ ತುಂಬಾ ಚೆನ್ನಾಗಾಯಿತು. ನಮ್ಮ ಮನೆಗಳಲ್ಲಿ ಈ ಥರ ಮಾಡ್ತಾರೆ. ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬದ ದಿನವೇ ಪೂಜೆ, ಈ ಥರ ಗಾಡಿಗಳಿಗೆಲ್ಲ ಪೂಜೆ ಮಾಡ್ತಾರೆ. 5 ಪೂಜೆ ದಿನ ಮಾಡೋದಿಲ್ಲ ಅವರು. ಸೊ ನಮ್ಮ ಮನೆಯಲ್ಲಿ ನಾವು 5 ಪೂಜೆ ದಿನ ವೆಹಿಕಲ್ಸ್ಗೆಲ್ಲ ಪೂಜೆ ಮಾಡಿಬಿಡ್ತೀವಿ, 5 ಪೂಜೆ ಅಂತ ಅಂದ್ಬಿಟ್ಟು. ದೀಪಾವಳಿ ನೋವಿಲ್ಲ ನಮಗೆ, ಜಸ್ಟ್ ಪೂಜೆ ಮಾಡ್ಕೊಳ್ತೀವಿ ಅಷ್ಟೇ ಏನಾದರೂ ಮನೆಯಲ್ಲಿ ಇದ್ದರೆ. ಸೊ ಇಲ್ಲ ಅಂದರೆ ಆಲ್ಮೋಸ್ಟ್ ಪ್ರತಿ ವರ್ಷವೂ ಅಮ್ಮನ ಮನೆಗೆ ಹೋಗ್ತೀನಿ ನಾನು. ಹಾಗಾಗಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಸೊ ಪ್ರತಿ ವರ್ಷವೂ ಹೀಗೆ ಆಗುತ್ತೆ. ಸೊ ನೀವು ಎಲ್ಲ ಸಹ ಹೆಂಗೆ ದೀಪಾವಳಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ತಿಳಿಸ್ಕೊಡಿ. ಸೊ ನಾವಂತೂ ತುಂಬ ಎಂಜಾಯ್ ಮಾಡ್ತೀವಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಊರಿಗೆಲ್ಲ ಹೋದರೆ. ಮಾಡಿ ಬಂದಿದ್ದೆ ಪಟಾಕಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಇವರೆಲ್ಲನೂ. ಪಟಾಕಿ ಜಾಸ್ತಿ ತರೋದಿಲ್ಲ ನಮ್ಮ ಮನೆಯಲ್ಲಿ, ಜಾಸ್ತಿ ಹೊಡಿಬಾರ್ದು, ಹಸುಗಳೆಲ್ಲ ಇದಾವಲ್ವಾ, ಸೊ ಹೆದರ್ಕೊಳ್ತವೆ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ಇನ್ನು ಮಕ್ಕಳು ಬೇಕೇ ಬೇಕು ಅಂತಾರಲ್ವ. ಸೊ ಹಾಗಾಗಿ ಸ್ವಲ್ಪ ಪಟಾಕಿ ತಗೊಬಂದು ಅವ್ರಿಗೆ ಶೇರಿಂಗ್ ಕೊಡ್ತಾಯಿದ್ರು. ಇನ್ನು ಅವರಿಬ್ರು ದೊಡ್ಡ ಪಟಾಕಿ ಎಲ್ಲ ತಗೊಳ್ತಾ ಇದ್ರಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಸೆಗ್ರಿಗೇಟ್ ಮಾಡಿ ಕೊಡ್ತಾ ಇದ್ದ. ಬರೀ ಸುರ್ಸುರ್ ಬತ್ತಿ ಭೂಚಕ್ರ ಈ ತರದೇ ಕೊಡ್ಬೇಕು ಇವಿಗೆ. ಚಿಕ್ಕವರಾಗಿ ಇರ್ಬೇಕಾದ್ರೆ ಅಂತೂ ನಾವು ಅಪ್ಪನ ಎಷ್ಟು ಕಾಡಿಸ್ತಾ ಇದ್ವಿ ಅಂದರೆ ಅಷ್ಟು ಕಾಡಿಸ್ತಾ ಇದ್ವಿ ಪಟಾಕಿಗೋಸ್ಕರ. ಸೊ ಇವಾಗೆಲ್ಲ ಚೇಂಜಸ್ ಆಗಿಬಿಟ್ಟಿದೆ, ಪಟಾಕಿ ಎಲ್ಲ ಅಷ್ಟೊಂದು ಇಷ್ಟಪಡಲ್ಲ. ಇನ್ನು ಅವರೆಲ್ಲ ಪಟಾಕಿ ಹೊಡಿತಾ ಇದ್ರೆ ನಾನು ನಮ್ಮಮ್ಮ ಮತ್ತು ರೋಹಿಣಿ ಎಲ್ಲನೂ ಸ್ವಲ್ಪ ಕಜ್ಜಾಯ ಎಲ್ಲ ಮಾಡಿ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕಜ್ಜಾಯ ಮಾಡ್ಕೊಳ್ತಾ ಇದ್ವಿ. ಸೊ ಇದೇ ಒಂದು ದೊಡ್ಡ ಕೆಲಸ ಅಲ್ವಾ, ದೀಪಾವಳಿ ಹಬ್ಬದ ದಿನ ಸ್ವೀಟ್ಸು ಮತ್ತು ಕಜ್ಜಾಯ ಈ ಥರ ಮಾಡ್ಕೊಳ್ಳೋದು, ಇದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ಒಂದು ರಾತ್ರಿ ಎಲ್ಲನೂ 1:30 ವರೆಗೂ ಆಯಿತು ನಾವೆಲ್ಲ ಕಜ್ಜಾಯ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ಆದ್ರೂ ಈ ಸರಿ ತುಂಬಾ ಕಡಿಮೆ ಹಾಕಿದ್ದು ನಮ್ಮಮ್ಮ, 5 ಸೇರು ಅಷ್ಟೇ ಹಾಕಿದ್ರು. ಫಸ್ಟೆಲ್ಲನೂ ಸಹ ಒಂದು 10ರಿಂದ 20 ಇಲ್ಲಾಂದರೆ 25 ಅಷ್ಟಕ್ಕೆ ಅಕ್ಕಿ ಹಾಕ್ತಾಯಿದ್ರು ಕಜ್ಜಾಯ ಮಾಡೋಕ್ಕಂತಾನೆ. ಸೊ ಏಕೆಂದರೆ ನಮ್ಮದು ತುಂಬಾ ದೊಡ್ಡ ಫ್ಯಾಮಿಲಿ, ಸೊ ಎಲ್ಲರಿಗೂ ಬೇಕು ಅಂತಂದರೆ ಸೊ ನಮ್ಮಮ್ಮ ಅದು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮಮ್ಮ ಮಾಡ್ತಾರೆ ಕೊಡ್ತಾರೆ ಕಜ್ಜಾಯ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಸೊ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಇನ್ನು ದೇವಸ್ಥಾನದಲ್ಲಿ ಅಭಿಷೇಕ ಕೊಟ್ಟಿದ್ರು, ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ, ಮನೆ ದೇವರು, ನಮ್ಮಮ್ಮ ಅವ್ರ ಮನೆ ದೇವರು. ಸೊ ಹಾಗಾಗಿ ದೇವಸ್ಥಾನದಲ್ಲಿ ಅಭಿಷೇಕ ಕೊಟ್ಟಿರೋದ್ರಿಂದ ಬೆಳಗ್ಗೆ ರೆಡಿಯಾಗಿ ಅಲ್ಲಿ ಹೋದ್ವಿ. ದೇವಸ್ಥಾನ ಅಭಿಷೇಕ ಅಂತೂ ಚೆನ್ನಾಗಾಯಿತು, ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಮತ್ತು ದೇವರಿಗೆ ಅಭಿಷೇಕ ಎಲ್ಲ ಮಾಡಿದ್ದು ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದ್ದೇ ಇರುತ್ತಲ್ವ ದೇವಸ್ಥಾನ ಅಂದಮೇಲೆ. ಸೊ ನಮಗೂ ಅಷ್ಟೇ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಅಂದ್ಬಿಟ್ಟು ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದ್ವಿ. ಸೊ ಇನ್ನು ದೇವಸ್ಥಾನ ಹತ್ರನೇ ತುಂಬ ಹೊತ್ತು ಸ್ಪೆಂಡ್ ಮಾಡಿದ್ವಿ ಟೈಮ್ನ ಸಹ. ಮಧ್ಯಾಹ್ನನೇ ಆಗೋಯಿತು. ಇನ್ನು ಅವರು ಬಂದು ಹಬ್ಬದ ಟೈಮ್ ಬೇರೆ ಅಲ್ವಾ, ಸೊ ಪುರೋಹಿತರಿಗೆ ಟೈಮ್ ಇರಲ್ಲ. ಸೊ ಅವರೂ ಸಹ ಟೈಮ್ ಮಾಡ್ಕೊಂಡು ಬಂದು ನಮಗೋಸ್ಕರ ಬಂದು ಪೂಜೆ ಎಲ್ಲ ಮಾಡಿ ಕೊಟ್ಬಿಟ್ಟು ಹೋದರು. ತುಂಬಾ ಖುಷಿ ಆಯಿತು.
ಪೂಜೆ ಎಲ್ಲ ಮಾಡಿ ಮುಗಿಸಿ ನಾವು ಪ್ರಸಾದ ಎಲ್ಲ ತಿಂದ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ದೇವಸ್ಥಾನ ಹತ್ರ ಬಂದ್ವಿ. ಈ ದೇವಸ್ಥಾನ ಬಂದು ನಮ್ಮಮ್ಮ ಮನೆ ಹತ್ರನೇ ಇರೋದು. ಇದಕ್ಕೆ ಮುಂಚೆ ವಿಡಿಯೋನಲ್ಲೂ ಹೇಳಿದ್ದೆ ನಾನು, ದೇವಸ್ಥಾನ ಮನೆ ಹತ್ರನೇ ಇರೋದು ಅಂತ ಅಂದ್ಬಿಟ್ಟು. ಇದು ಬಂದು ಒಂದು ನಮ್ಮ ಫ್ಯಾಮಿಲಿ, ನಮ್ಮ ಅಮ್ಮವ್ರ ಫ್ಯಾಮಿಲಿ ಒಂದು 4-5 ಮನೆಗಳಿದ್ದಾವೆ. ಸೊ ಅವ್ರಿಗೆ ಮಾತ್ರ ಸೀಮಿತ. ತುಂಬ ಜನ ಯಾರು ಊರಿನವರೆಲ್ಲ ಬಂದು ಬೇಕಾದಾಗ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಬಟ್ ಎಸ್ಪೆಷಲಿ ನಮ್ಮ ಫ್ಯಾಮಿಲಿಯವ್ರಿಗೋಸ್ಕರನೇ ಅಂತಲೇ ಈ ದೇವಸ್ಥಾನ ಇರೋದು. ಸೊ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ ಅಂತ ಅನಿಸುತ್ತೆ. ಸೊ ದೇವಸ್ಥಾನ ರೇಣುಕಾ ಯಲ್ಲಮ್ಮ ದೇವಸ್ಥಾನ. ಸೊ ಪ್ರಸಾದ ಎಲ್ಲ ತಿಂದ್ಬಿಟ್ಟು ನಾವು ಎಲ್ಲ ಸ್ವಲ್ಪ ಕೂತ್ಕೊಂಡಿದ್ದು ಬಂದ್ವಿ. ದೇವಸ್ಥಾನ ಅಂತೂ ಇದು ಎಷ್ಟೊಂದು ವರ್ಷಗಳಾಗಿದೆ, ತುಂಬಾ ಹಳೆ ದೇವಸ್ಥಾನ. ಇದು ಸ್ವಲ್ಪ ಸಣ್ಣದಾಗಿತ್ತು, ಇವಾಗ ಸ್ವಲ್ಪ ಎಲ್ಲರೂ ಸೇರಿಕೊಂಡು ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಸ್ವಲ್ಪ ದೇವಸ್ಥಾನ ಎಲ್ಲ ದೊಡ್ಡದಾಗಿ ಕಟ್ಟಿ ಹೊರಗಡೆ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಇದು ಮಾಡಿದ್ದಾರೆ. ಇನ್ನು ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಸೊ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಇನ್ನು ಅಲ್ಲಿಂದ ಹೋಗಿ ನಾವು ಎಲ್ಲ ಹೋಗಿ ದೇವಸ್ಥಾನದಲ್ಲಿ ಮತ್ತೆ ಕಜ್ಜಾಯ ಎಲ್ಲ ನೋಮ್ಕೊಂಡು ಬರಬೇಕು ಅಂತ ಹೇಳ್ತಾರಲ್ಲ, ದೀಪಾವಳಿ ಹಬ್ಬದ ದಿನ ನೋವು ಇರುತ್ತೆ. ಸೊ ಅದನ್ನು ತೊಗೊಂಡೋಗಿ ಈಶ್ವರನ ದೇವಸ್ಥಾನದಲ್ಲಿ ಗೌರಿ ಶಂಕರನ್ನ ಕೂಣಿಸಿರ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಅವರು ಪೂಜೆ ಎಲ್ಲ ಮಾಡಿ ಕೊಡ್ತಾರೆ. ಸೊ ಇನ್ನು ಅಲ್ಲಿ ಎಲ್ಲ ಹೋಗಿ ನಾವು ನೋಮೆಲ್ಲನೂ ಮಾಡ್ಕೊಂಡು ಬಂದ್ವಿ. ಸೊ ನೋಮೆಲ್ಲ ಮಾಡ್ಕೊಂಡು ಬಂದು ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ನಾವು ಟೈಮ್ನ ಮಾತ್ರ ದೀಪಾವಳಿ ಹಬ್ಬ. ಹೋಪ್ ನೀವೆಲ್ಲರೂ ಸಹ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದಿರಾ ಅಂತ ಅಂದ್ಕೊಳ್ತೀನಿ. ಸೊ ಇದಿಷ್ಟು ಕಂಪ್ಲೀಟ್ ನನ್ನ ಅಮ್ಮ ಮನೆಯ ದೀಪಾವಳಿಯ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವೀಡಿಯೋಗಳೊಂದಿಗೆ ಬರ್ತೀನಿ ನಿಮ್ಮ ಮುಂದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನೂ ಸಹ ಇದೆ. ಸೊ ಲಿಂಕು ಸಹ ಬಯೋನಲ್ಲಿದೆ, ಒಂದ್ಸರಿ ವಿಸಿಟ್ ಮಾಡಿ, ಚೆಕ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಇದಿಷ್ಟು ನನ್ನ ಕಂಪ್ಲೀಟ್ ದೀಪಾವಳಿಯ ವ್ಲಾಗ್ ಆಗಿತ್ತು. ನಾವು ಈ ಥರ ಎಂಜಾಯ್ ಮಾಡಿದ್ವಿ, ನೀವು ಯಾವ ಥರ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇನ್ನೇನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.